ಇದು ನಿಜವಾಗಿಯೂ ಕೂಡ ನೀವು ತಿಳ್ಕೊಳ್ಬೇಕಾಗಿರೋದು. ಯಾವುದೇ ಅನುಮತಿಯನ್ನ ಪಡೆಯದೇನೆ ವಿಕ್ಟರಿ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಅದರ ಮೆರವಣಿಗೆಯನ್ನ ಮಾಡಕ್ಕೆ ಏನ್ ಹೇಳ್ಬೇಕು ಇವರನ್ನ? ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿರೋರನ್ನ ಏನ್ ಹೇಳ್ಬೇಕು ಇವರಿಗೆ? ಇಮ್ಮಿಡಿಯೇಟ್ ಆಗಿ ಕೇಸ್ ಹಾಕ್ಬೇಕಾಗಿತ್ತು. ಪೊಲೀಸರು ಕೂಡ ಯಾಕೆ ಹಾಕ್ಲಿಲ್ಲ? ಅನುಮತಿ ಕೊಡದೇ ಇದ್ರು ಕೂಡ ನೀವು ಹೆಂಗ್ರಿ ಅನೌನ್ಸ್ಮೆಂಟ್ ಮಾಡಿದ್ರಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಹೆಂಗ್ ಹಾಕಿದ್ರಿ ನೀವು ಅಂತ ಕೇಳಬೇಕಾಗಿತ್ತು. ಪೊಲೀಸರು ಯಾಕೆ ಅವತ್ತು ಕೂಡ ನೆಗ್ಲೆಕ್ಟ್ ಮಾಡಿದ್ರಿ? ನೀವು ಭಾಗಿದಾರರೇ ಇದರಲ್ಲಿ, ಯಾವ ಅನುಮಾನನೂ ಇಲ್ಲ. ಬೇರೆದವರು ಯಾರಾದರೂ ಈ ರೀತಿಯಾಗಿ ಪರ್ಮಿಷನ್ ಅನ್ನ ನಿರಾಕರಣೆ ಮಾಡಿದಾಗಲೂ ಕೂಡ ಅವರೇನಾದ್ರೂ ಈ ರೀತಿಯಾಗಿ ಮೆಸೇಜ್ಗಳನ್ನ ಎಲ್ಲಾ ಕಡೆಯೂ ಕೂಡ ಹರಿದು ಬಿಟ್ರೆ ಏನ್ ಮಾಡ್ತೀರಾ ಪೊಲೀಸರು? ಓಹೋ ಇವ್ರು ದೊಡ್ಡವರು ಅಂತಾನಾ? ಇವ್ರು ಪೋಸ್ಟ್ ಹಾಕ್ಬಿಟ್ರಂತೆ, ಇವ್ರು ತಯಾರಿಯನ್ನ ಮಾಡ್ಕೊಂಡ್ಬಿಟ್ರಂತೆ. ಕೇಳಿಸ್ಕೊಳ್ತಾ ಹೋದ್ರೆ ಪೊಲೀಸರ ಬಗ್ಗೆನೂ ಕೋಪ ಬರುತ್ತೆ ಅಷ್ಟೇ. ಗೊತ್ತಾಗಲ್ವಾ ನಿಮಗೆ? ಕೇಸ್ ಹಾಕ್ಬೇಕಾಗಿತ್ತು, ಫಸ್ಟ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಇಷ್ಟೊಂದು ಸೋಷಿಯಲ್ ಮೀಡಿಯಾಗಳಿದೆ, ಮಾಧ್ಯಮಗಳಿದೆ, ಹೇಳಕ್ಕಾಗ್ಲಿಲ್ವಾ ನಿಮಗೂ ಕೂಡ? ನೀವು ಇದರಲ್ಲಿ ಪಾಲುದಾರರೇ, ಅನುಮಾನನೇ ಬೇಡ ಅದರಲ್ಲಿ. ಏಕಪಕ್ಷೀಯವಾಗಿ ತೆಗೆದುಕೊಂಡಂತಹ ನಿರ್ಧಾರದಿಂದಾಗಿ 11 ಅಮಾಯಕ ಯುವಕ ಯುವತಿಯರು ಬಲಿಯಾಗುವಂತ ಪರಿಸ್ಥಿತಿ. ಏಕಪಕ್ಷೀಯವಾಗಿ ಪೊಲೀಸರ ಅನುಮತಿ ಕೊಡಲಿಲ್ಲ ಅಂತ ಹೇಳಿ ತಮ್ಮ ಖಾತೆಯಲ್ಲಿ ಹಾಕೊಂಡ್ಬಿಟ್ಟು ಬನ್ನಿ ವಿಜಯೋತ್ಸವವನ್ನ ಮಾಡೋಣ ಅಂತ ಹಾಕಿ ಅವರ ಮೇಲೆ ಕೇಸ್ ಹಾಕಬೇಕಾದಂತ ಪೊಲೀಸರು ಅವರು ಹಾಕ್ಬಿಟ್ಟಿದ್ದಾರೆ, ನಾವು ಕೂಡ ತಯಾರಿ ಮಾಡ್ಕೊಳ್ಳೋಣ ಅನ್ನುವಂತ ಹುಮ್ಮಸ್ಸಿನಲ್ಲಿ ಹೋದರು. ತುರ್ತಾಗಿ ಬಂದೋಬಸ್ತನ್ನ ಪೊಲೀಸರು ಮಾಡ್ಕೊಳ್ತಾರೆ. ನಾಳೆ ಹಿಂಗೆ ಯಾರಾದರೂ ಮಾಡಿದ್ರೆ ಬಿಡ್ತೀರಾ ಪೊಲೀಸರೇ? ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಂತ 11 ಜನರ ಬಲಿ ತೆಗೆದುಕೊಳ್ಳುವಂಥದ್ದು ಇದು ಪ್ರಾಯೋಜಕತ್ವದ ಕೊಲೆ ಅಲ್ವಾ? ಆ ಕೊಲೆಯಲ್ಲಿ ನೀವು ಕೂಡ ಸುಪಾರಿ ತಗೊಂಡಿದ್ದೀರಾ ಅಂತ ಯಾಕೆ ಹೇಳಬಾರದು ನಾವು? ಅನುಮಾನ ಬರಲ್ವಾ ನಿಮ್ಮ ಮೇಲೆ? ಯಾವುದೋ ಒಂದು ರೈತ ಸಂಘಟನೆ ಇದೇ ರೀತಿಯಾಗಿ ಒಂದು ಅನುಮತಿಯನ್ನ ತಗೊಳ್ಳದಾಗ, ಅನುಮತಿ ಕೊಡದೇ ಇದ್ದಾಗ ಏನ್ರಿ ಮಾಡ್ತೀರಾ ಅವರನ್ನ? ಜೀಪ್ ಒಳಗೆ ಕುಡಿಸ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ವಾ? ಇಲ್ಲಿ ಯಾಕೆ ಮಾಡಲಿಲ್ಲ? ಯಾವ ಒತ್ತಡಕ್ಕೆ ಮಾಡಿದ್ರಿ ನೀವು ಪೊಲೀಸರು? ಇದನ್ನು ಬಾಯ್ ಬಿಡಬೇಕು. ಬರೀ FIR ಅಷ್ಟು ಹಾಕಿ ಕುತ್ಕೊಳ್ಳೋದಲ್ಲ, ಬಾಯ್ ಬಿಡಬೇಕು. ಅದನ್ನು ಕೂಡ ಯಾಕೆ ಮಾಡಿದ್ರಿ? ಹೇಳಬೇಕಾಗಿತ್ತು, ಇಮಿಡಿಯೇಟ್ ಆಗಿ ಕೇಸ್ ಹಾಕಬೇಕಾಗಿತ್ತು ಅವ್ರ ಮೇಲೆ.